ಶರೀಫ್ ಸರ್, ನಮಸ್ತೆ ಸರ್. ಹಾ, ನಮಸ್ಕಾರ. ಹೇಳಿ. ಏನ್ ಬೇಜಾರಾಯ್ತು ಇವತ್ತು. ನಮ್ಮ ಮಾರ್ತಾಂಡನೇ ತೀರ್ಕೊಂಡಿದ್ದಾನೆ. ಕ್ಯಾಪ್ಚರ್ ಮಾಡಿ ಡೇಟಲ್ಲೇ ಅವನ ಸಾವು ಕೂಡ ಆಗಿದೆ. ಇದನ್ನ ಹೌದು, ನೆನ್ಸ್ಕೊಂಡ್ರೆ ಎಂತ ಕೋಇನ್ಸಿಡೆನ್ಸ್ ಅನ್ಬೋದು. ಹೌದು. ನೀವು ಕೂಡ ಇವತ್ತಿನ ಆನೆನ ದಿವಸ ಕಾಡಾನೆ ಇದ್ದಾಗಿಂದ ತುಂಬಾ ಹತ್ರದಿಂದ ನೋಡಿದಿರ. ಆನೆ ಕ್ಯಾಪ್ಚರ್ ಟೈಮಲ್ಲೂ ನೀವಿದ್ರಿ. ಹೌದು. ಇದೇನಂತ ಹೇಳಿದ್ರೆ, ನಾವು ನಿನ್ನೆ ಈ ವಿಷಯ ಏನ್ ಕೇಳ್ಪಟ್ನೋ, ನಿನ್ನೆಯಿಂದ ಯಾವುದೇ ರೀತಿ ಯಾವುದೇ ವ್ಯವಹಾರಗಳು ಕೂಡ ಮಾಡಿಲ್ಲ, ಎಲ್ಲೂ ಕೂಡ ಹೋಗಿಲ್ಲ. ಮತ್ತೆ ಇವತ್ತಿನ ಮಟ್ಟಿಗೆ ಕೂಡ ಇವತ್ತು ಬೆಳಿಗ್ಗೆ ಈ ರೀತಿ ಆಯ್ತು ಅಂತ ನಾನು ಏನಾದ್ರೂ ಆಗಿ ಗುಣ ಆಗ್ಲಿ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯನೂ ಇತ್ತು. ದೇವ್ರ ಕೆಲವೊಂದು ಪ್ರಾರ್ಥನೆನೂ ಇತ್ತು. ಆದ್ರೆ ಅಷ್ಟ್ರ ಮಟ್ಟಿಗೆ ಗಾಯ ಆಗಿರೋದು ಯಾವುದೇ ಕಾರಣಕ್ಕೆ ಟ್ರೀಟ್ಮೆಂಟ್ ಆಗಲ್ಲ ಅಂತಾನು ಮನ್ಸಲ್ಲಿತ್ತು. ಆದ್ರೆ ಬಾಯಿ ಬಿಟ್ಟು ಹೇಳುವಷ್ಟು ನಮ್ಗೆ ನಮ್ಗೆ ಶಕ್ತಿ ಇರ್ಲಿಲ್ಲ. ಶಕ್ತಿ ಅಂತ ಹೇಳಿದ್ರೆ ಅಷ್ಟು ಮನ್ಸೇ ಬರಲ್ಲ. ಅದು ಉಳಿಬೇಕು ಅನ್ನೋದೇ ನಮಗೆ 100ಕ್ಕೆ 200 ಭಾಗ ಅದು ಇರ್ಬೇಕು ಅನ್ನೋದೇ ಒಂದು ಆಸೆ ಇತ್ತು. ಯಾಕಂದ್ರೆ ತುಂಬಾ ಚೆನ್ನಾಗಿ ಪಳಗಿತ್ತು. ಅದು ತುಂಬಾ ಚೆನ್ನಾಗಂತ ಹೇಳಿದ್ರೆ, ಇಲ್ಲಿದ್ದಾಗ್ಲೂ ಕೂಡ ಕಾಡಾನೆಯಾಗಿ ಇಲ್ಲಿ ನಮ್ಮ ಬೇಲೂರು ತಾಲೂಕು, ಸಕಲೇಶಪುರ ತಾಲೂಕು ಎಲ್ಲಾ ಕಡೆ ಓಡಾಡ್ಕೊಂಡು ಒಂಥರ ಏನು ಮಾಡ್ತಾ ಇರ್ಲಿಲ್ಲ. ನಾವು ಹತ್ತಿರದಿಂದ ಎಲ್ಲ ಅದನ್ನ ನೋಡಿದೀವಿ. ಒಂದ್ಸತಿ ಹತ್ತಿರಕ್ಕೆ ಬಂದಿತ್ತು. ಕೂಗೋ ಹೊತ್ತಿಗೆ ಅದು ಸೀದಾ ಅದ್ರ ದಾರಿಗೆ ಓಡೋಗಿತ್ತು. ಆ ತರವಂತ ಮೃದು ಸ್ವಭಾವನೆ ಇತ್ತು. ಒಂದೊಂದ್ಸತಿ ಅಗ್ರೆಸಿವ್. ಮಕ್ನದು ಸ್ವಭಾವನೆ ಹಂಗೆ. ಒಂದೊಂದ್ಸತಿ ಆರಾಮಾಗಿರುತ್ತೆ, ಒಂದೊಂದ್ಸತಿ ಅಗ್ರೆಸಿವ್ ಆಗೋದು, ಸಿಟ್ಟಾಗೋದು, ಬೆರ್ಸೋದು. ಒಂದೊಂದ್ಸತಿ ಆರಾಮಾಗಿ ಕೂಲ್ ಆಗಿರೋದು, ಮಂಕೊಂಡಿರೋದು, ಗಿಡದ ಕೆಳಗಡೆ ಆರಾಮಾಗಿ ಮಲ್ಗಿರ್ತಿತ್ತು. ಏನು ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಇವತ್ತು ನಿನ್ನೆ ನಡೆದಿರುವಂತ ಘಟನೆ, ಇವತ್ತು ನಡೆದಿರುವಂತ ಘಟನೆ, 2 ಸಾವು, ಎರಡೂ ಬೇಜಾರ ನಮ್ಗೆ. ಆನೆ ಸಾವು ಕೂಡ ತುಂಬಾ ಬೇಜಾರ ತಂತು. ಮತ್ತೆ ನಿನ್ನೆ ಆದಂತ ಒಂದು ಪ್ರವಾಸಿಗರ ಸಾವು ಕೂಡ ತುಂಬಾ ಬೇಸರ ಆಯ್ತು ಕಿರಣ್. ಇದು ನಿಮ್ ಭಾಗಕ್ಕೆ ಬಂದಂತ ಮೊದಲನೇ ಆನೆ ಕೂಡ ಹೌದು ಅಲ್ವಾ ಸರ್? ಕ್ಯಾಪ್ಚರ್ ಆಗಿದ್ದು ಇದೇ ಮೊದಲನೇ ಆನೆ. ಫಸ್ಟು ನಮ್ಮ ಬೇಲೂರು ತಾಲೂಕಿಗೆ ಆನೆ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ನಮ್ಗೆ. ನಾವು ಹೆಚ್ಚಿನಂಶ 22 ವರ್ಷ ಹಿಂದೆ ನಾವು ಓದ್ತಾ ಇರ್ಬೇಕಾದ್ರೆ ನಮ್ಮ ಶಾಲೆ ಪಕ್ಕದಲ್ಲಿ ಆನೆಗಳು ಬಂದಿದಾವೆ, 3 ಆನೆ, ಕಾಡಾನೆಗಳು ಅಂತ ಹೇಳ್ತಿದ್ರು. ಶಾಲೆ ಒಳಗಡೆಯಿಂದ ಹೊರಗಡೆ ಬಿಟ್ಟಿರ್ಲಿಲ್ಲ ನಮ್ಗೆ. ಆ ಸಂದರ್ಭದಲ್ಲಿ ಹೊರಗಡೆ ಅಂತ ಹೇಳಿದ್ರೆ ಆ ಫೀಲ್ಡ್ ಅಲ್ಲಿ ಆಟ ಆಡೋಕ್ಕೂ ಬಿಟ್ಟಿರ್ಲಿಲ್ಲ. ಅವತ್ತಿನ ಮಟ್ಟಿಗೆ ರಜೆ ಕೂಡ ಕೊಟ್ಟಿದ್ರು ನಮ್ಗೆ. ಅದೊಂದು ಜ್ಞಾನ ಇದೆ ನಮ್ಗೆ. ಅದ್ ಬಿಟ್ರೆ ನಮ್ ಬೇಲೂರು ತಾಲೂಕಲ್ಲಿ ಆನೆ ಅಂದ್ರೇನೆ ಏನಂತ ಗೊತ್ತಿರ್ಲಿಲ್ಲ. ಯಾರಿಗೂ ಒಬ್ಬೊಬ್ರಿಗೆ ಸಿಂಗಲ್ ಆನೆ ಬಂದಿದೆ ಅಂತ ಹೇಳ್ತಾ ಇದ್ರು 2015-16ರಲ್ಲಿ. ಯಾಕಂದ್ರೆ ರಾತ್ರಿ ರಾತ್ರಿ ನಾವು ಕೂಡ ಬೋರ್ವೆಲ್ ಫೀಲ್ಡ್ ಅಲ್ಲಿ ಇದ್ದ ಕಾರಣ 2015-16ರಲ್ಲೆಲ್ಲ ನೈಟ್ ಎಲ್ಲ ಇಡೀ ಹಳ್ಳಿ ಹಳ್ಳಿ ನಾವು ಓಡಾಡ್ತಾ ಇದ್ವಿ. ನೈಟ್ ಹೊತ್ತು ಕಾರ್ ಇಲ್ಲ ಅಂದ್ರೆ ಬೈಕಲ್ಲೇ ಬರ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದ್ಸತಿ ಲದ್ದಿ ನೋಡಿದ್ವಿ ನಾವು. ಓ, ಆನೆ ಓಡಾಡ್ತಾ ಇದೆ ಅಂತ ಯಾರ ಕಣ್ಣಿಗೂ ಬಿದ್ದಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ 2 ಹೆಣ್ಣಾನೆಗಳು ಗುಂಪು ಬರುತ್ತೆ. 2 ಹೆಣ್ಣಾನೆ ಮತ್ತೆ ಒಂದು ಮರಿ. ಇಲ್ಲೇ ನಮ್ಮ ಉದೇವರ ರೋಡಲ್ಲಿ ಉದೇವರ ಗ್ರಾಮ ಅಂತ ಏನ್ ಬರುತ್ತೆ ನಮ್ಮ ಬೇಲೂರು ತಾಲೂಕು, ಆ ಗ್ರಾಮದಲ್ಲಿ ಮರಿ ಹಾಕೊಂಡಿತ್ತು. ಮರಿ ಹಾಕಿ ಅದು 1 ತಿಂಗಳ ಕಾಲ 2017ನೇ ಇಸ್ವಿಲಿ ಫಸ್ಟ್ 2 ಹೆಣ್ಣಾನೆ ಒಂದು ಮರಿ ಹಾಕೊಂಡು ಇಲ್ಲೇ ಇದ್ದು, ಅದರ ನಂತರ ಸಕಲೇಶಪುರ ತಾಲೂಕ್ ಕಡೆ ಹೋಗ್ಬಿಡ್ತು. ಅದಾದ್ಮೇಲೆ ನಮ್ಗೆ ಮತ್ತೆ ಆನೆಗಳು ಏನು ಅಂತ ಗೊತ್ತಿರ್ಲಿಲ್ಲ. 2018ನೇ ಇಸ್ವಿಯಲ್ಲಿ ನಮ್ಮ ಈ ಮಕ್ನಾ ಕಾಡಾನೆ ಇಲ್ಲಿಗೆ ಬರುತ್ತೆ. 2017 ಎಂಡ್ 2018ನೇ ಇಸ್ವಿಗೆ ಇದೇ ಮಕ್ನಾ ಕಾಡಾನೆ ಸಿಂಗಲ್ ಆಗಿ ಒಂದ್ಸತಿ ಬಂದು ಎಲ್ಲಾ ಕಡೆ ಓಡಾಡ್ಕೊಂಡು ಹೋಗುತ್ತೆ. ಅದ್ರ ನಂತರ ಇಡೀ ತಂಡಗಳು ಬರಕ್ ಸ್ಟಾರ್ಟ್ ಆಗುತ್ತೆ, ಗುಂಪು ಗುಂಪಾಗಿ ಬರಕ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇವತ್ತು ಮಾತಾಡೋದಾದ್ರೆ ಮಕ್ನಾದ ಸ್ವಭಾವ ಯಾವ ರೀತಿ ಇತ್ತು, ನಾವು ನೋಡಿದ ಮಟ್ಟಿಗೆ ಮಕ್ನಾ ಅಕ್ಕಿ ಕಳ್ಳ ಅಂತ ಯಾಕೆ ಹೆಸರು ಬಂತು ಅದಕ್ಕೆ, ಅದೊಂದೊಂದು ಇವತ್ತು ಎಲ್ಲಾ ಜ್ಞಾನ ಮಾಡೋದಾಗುತ್ತೆ. ಯಾಕಂದ್ರೆ ಇಡೀ ಅದರ ವಿಡಿಯೋಗಳು ನನ್ನ ಹತ್ರ ಇತ್ತು. ಅದು ಎಲ್ಲೆಲ್ಲಿ ಹೋಗಿತ್ತು, ಎಲ್ಲೆಲ್ಲಿತ್ತು, ಮತ್ತೆ ಅದರ ಕಾರ್ಯಾಚರಣೆ ಸಂದರ್ಭದಲ್ಲೂ ಕೂಡ, ಮೊದಲನೇ ಬಾರಿ ಕಾರ್ಯಾಚರಣೆ ಸಂದರ್ಭದಲ್ಲೂ ಕೂಡ ರೋಚಕವಾಗೇ ಇತ್ತು. ತುಂಬಾ ಫೈಟ್ ಆಡಿತ್ತಿದ್ದು. ಮೊದಲನೇ ಸತಿ ನಮ್ಮ ಬೇಲೂರು ತಾಲೂಕು ಗುಡ್ಬೆಟ್ಟ ಎಸ್ಟೇಟ್ ನಲ್ಲಿ ಕಾರ್ಯಾಚರಣೆ ಹಮ್ಮಿಕೊಂಡಿದ್ರು ಇದೇ ಮಕ್ನಾ ಕಾಡಾನೆನ. ಆ ಸಂದರ್ಭದಲ್ಲಿ ಹಗ್ಗ ಕಟ್ ಮಾಡ್ಕೊಂಡು ಇದು ಸಾಕಾನೆ ಮೇಲೆ ಫೈಟ್ ಆಡಿ ತುಂಬಾ ಚೆನ್ನಾಗಿ ರೋಚಕವಾಗಿ ಇತ್ತು ಕಾರ್ಯಾಚರಣೆ. ಸಂಜೆ 6:30-7 ಗಂಟೆ ಸಂದರ್ಭದಲ್ಲಿ ಅದು ಲಾರಿಗೆ ಲೋಡ್ ಮಾಡುವಂತ ಕೆಲಸನೂ ಕೂಡ ಮಾಡಿದ್ರು. 5-6 ಸಾಕಾನೆಗಳು ಬಂದಿದ್ವು. ಆ ಸಂದರ್ಭದಲ್ಲಿ ಅಭಿಮನ್ಯು ಬಂದಿರಲಿಲ್ಲ. ಆವಾಗ ಕಾರ್ಯಾಚರಣೆ ಕೂಡ ರೋಚಕವಾಗಿತ್ತು. ಇದು ಯಾವ ರೀತಿ 2018ನೇ ಇಸ್ವಿಯಿಂದ ಇಲ್ಲಿ ಯಾವ ರೀತಿ ಓಡಾಡ್ಕೊಂಡಿತ್ತು ಅಂತ ಹೇಳಿದ್ರೆ, ಇದು ಮನೆಗಳ ಹತ್ರ ಜಾಸ್ತಿ ಬರ್ತಾ ಇರ್ಲಿಲ್ಲ. ರಾತ್ರಿ ಹೊತ್ತು ಎಲ್ಲಿ ಇರುತ್ತೆ ಅಂತ ಹಗ್ಲೊತ್ತು ಗೊತ್ತಾಗ್ತಿಲ್ಲ. ಆರಾಮಾಗಿ ಗಿಡದ ಕೆಳಗಡೆ ಮಲ್ಗಿರೋದು. ಉಲೆಮಕ್ಕಿ ಗ್ರಾಮ ಏನ್ ವಿಕ್ರಾಂತ್ ಕಾರ್ಯಾಚರಣೆ ಎಲ್ಲ ಇತ್ತು ಆ ಜಾಗದಲ್ಲಿ ಬಾಳ್ಗುಲಿ
ಮತ್ತೆ ನೇರ್ಲುಕಟ್ಟೆ ಅಂತ ಶಾಲಾವರ ಅಂತ ಬರುತ್ತೆ ಕಾನಹಳ್ಳಿ ಫಾರೆಸ್ಟ್ ಹತ್ರದಲ್ಲಿ. ಅಲ್ಲಿ ಆ ಭಾಗದಲ್ಲಿ ಜಾಸ್ತಿ ಓಡಾಡ್ಕೊಂಡಿದ್ದಂತ ಈ ಮಕ್ನ. ಮತ್ತೆ ಈ ಕಡೆಗರ್ಜೆ ಅಂದ್ರೆ ಸ್ಕೂಲ್ ಗರ್ಜೆ ಅಂತ ಬರುತ್ತೆ. ಅಲ್ಲಿ ರಸ್ತೆ ದಾಟಾಡೋದು ಮತ್ತೆ 2 ಜನ ಕೂಲಿ ಕಾರ್ಮಿಕರಿಗೆ ದಾಳಿ ಮಾಡ್ತು ಅವ್ರ ಮೇಲೆ ಬಲಿ ಪಡೆದಿತ್ತು ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಇದನ್ನ ಒಂದು ಸೆರೆ ಹಿಡಿಯುವಂತ ಒಂದು ಕಾರ್ಯಕ್ರಮನ ಅರಣ್ಯ ಇಲಾಖೆಯವರು ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ಇದೇ ಹೊಡೆದಿದೆ, ಮಕ್ನಾ ಕಾಡಾನೆ ಒಂಟಿಯಾಗಿ ಓಡಾಡುತ್ತೆ, ಇದೇ ದಾಳಿ ಮಾಡಿದೆ ಅಂತ ಹೇಳಿ ಒಂದು ಅನುಮಾನದ ಮೇರೆಗೆ ಅರಣ್ಯ ಇಲಾಖೆಯವರು ಇದನ್ನ ಟಾರ್ಗೆಟ್ ಮಾಡಿ ಇದನ್ನ ಒಂದು ಕಾರ್ಯಾಚರಣೆ ಮಾಡುವಂತ ಕೆಲಸನೂ ಕೂಡ ಮಾಡಿದ್ರು. ಮತ್ತೆ ಇಲ್ಲಿ ಬಂದಾಗ ಅದು ಯಾವ ರೀತಿ ಅಕ್ಕಿ ಕಳ್ಳ ಆಯ್ತು, ಯಾವ ರೀತಿ ಅದು ದಾಳಿ ಮಾಡಕ್ ಸ್ಟಾರ್ಟ್ ಮಾಡ್ತು, ಇದರ ಸ್ವಭಾವ ಏನು ಅಂತ ಹೇಳ್ಬಿಟ್ಟು ನಾವು ಕಣ್ಣಾರೆ ಕಂಡವರು ಇವತ್ತು ಇದರ ಬಗ್ಗೆ ಒಂದು ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಎಲ್ಲಾ ವಿಚಾರಗಳನ್ನ ಹೇಳ್ತೀನಿ. ರಾತ್ರಿ ಹೊತ್ತು ಏನ್ ಮಾಡೋದಂತ ಹೇಳಿದ್ರೆ, ಈ ಸೊಸೈಟಿ ಏನು ಅಕ್ಕಿ ಕೊಡ್ತಾರೆ ಜನಗಳಿಗೆ, ಸರ್ಕಾರದಿಂದ ಏನು ಅಕ್ಕಿಗಳನ್ನ ಕೊಡ್ತಾರೆ ಗೋಡನ್ಗಳು, ಅದು ಒಂದು ಸಿಟಿ ಮಟ್ಟಿಗೆ ಅರಳ್ಳಿ ಹೋಬಳಿ ಅಂತ ಹೇಳಿದ್ರೆ ಒಂದು ತುಂಬಾ ಮನೆಗಳಿದಾವೆ. ಈ ತರ ಸಿಟಿಗಳಿಗೆ ಬರ್ತಾ ಇರ್ಲಿಲ್ಲ. ಈ ಹಳ್ಳಿಗಳಲ್ಲಿ ಅಲ್ಲಲ್ಲಿ ಒಂದು ಗೋಡನ್ಗಳನ್ನ ಮಾಡಿರ್ತಾರೆ. ಹಳ್ಳಿಯವರು ಇಲ್ಲಿ ಬಂದು ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಗೋಡನ್ಗಳೇ ಇದಕ್ಕೆ ಟಾರ್ಗೆಟ್. ಅಲ್ಲಿ ಹೋಗಿ ಗೋಡನ್ ಮುರಿಯೋದು, ಅಕ್ಕಿ ಮೂಟೆನ ತಗೊಳ್ಳೋದು, ಅಕ್ಕಿ ತಿಂತ ರಾತ್ರಿ ಇಡೀ ತಿನ್ನೋದು. ಹೇಗ್ ಗೊತ್ತಾಯ್ತು ಇದು ಅಂತ ಹೇಳಿದ್ರೆ, CC ಕ್ಯಾಮ್ರಾದಲ್ಲಿ ನಾವು ನೋಡ್ತೀವಿ. ಅನುಘಟ್ಟ ಗ್ರಾಮದಲ್ಲಿ ಕಿತ್ತಾವರ, ಅರಳ್ಳಿ ಹೋಬಳಿ ಕಿತ್ತಾವರ ಅಂತ ಬರುತ್ತೆ, ಕಿತ್ತಾವರದಿಂದ ಅನುಘಟ್ಟ ಅಂತ ಬರುತ್ತೆ. ಅಲ್ಲಿ ಒಂದು ಸ್ಕೂಲು ಕೂಡ ಇದೆ, ಸೊಸೈಟಿ ಕೂಡ ಇದೆ. ಅಲ್ಲಿ ಆ ಸೊಸೈಟಿಲಿ ಏನ್ ಮಾಡುತ್ತೆ, ಈಗ ಏನ್ ಜನಗಳಿಗೆ ಕೊಡುವಂತ ಅಕ್ಕಿ ಏನಿರುತ್ತೆ ಅದನ್ನ ಮೂಟೆಗಳನ್ನ ತಕ್ಕೊಂಡು ಆರಾಮಾಗಿ ತಿಂದು ಬೆಳಿಗ್ಗೆ ಹೋಗಿರುತ್ತೆ. ಆದ್ಮೇಲೆ ಅದ್ರ ನಂತರ ಏನಾಗುತ್ತೆ, ನಮ್ಮ ಈ ಒಂದು ಭಾಗ ಕೊಲ್ಲಳ್ಳಿ ಅನ್ನೋ ಭಾಗದಲ್ಲಿ ಅಲ್ಲೊಂದು ಅಂಗಡಿ ಹಗ್ಲೊತ್ತೆ ಅಂಗಡಿ ಓಪನ್ ಇರುತ್ತೆ. ಆ ಅಂಗಡಿ ಓಪನ್ ಇದ್ದ ಸಂದರ್ಭದಲ್ಲೇ ಅಕ್ಕಿ ಮೂಟೆನೆ ಗುರ್ತು ಹಿಡ್ದು ಬೇರೆ ಯಾವ್ದಕ್ಕೂ ಏನು ತೊಂದರೆ ಮಾಡಲ್ಲ, ಯಾವ್ದೇ ಪದಾರ್ಥಗಳಿಗೆ ಏನು ತೊಂದರೆ ಮಾಡಲ್ಲ, ಬರೀ ಅಕ್ಕಿ ಮಾತ್ರ ತಗೊಂಡು ಅಕ್ಕಿ ಮೂಟೆನ ರಸ್ತೆಯಲ್ಲೇ ಹೈವೇಲಿ ನಿಂತ್ಕೊಂಡು ಮಂಗಳೂರು ಹೋಗುವಂತ ಏನ್ ಹೈವೇ ಇದೆ ಅದು ಸಕಲೇಶ್ಪುರ ಬಾಳೆಗದ್ದೆ ಕೊಳ್ಳಳ್ಳಿ ಭಾಗ ಬರುತ್ತೆ. ಕೊಳ್ಳಳ್ಳಿ ಅಂತ ಹೇಳಿದ್ರೆ ಹೊಸೂರು ಹೋಟೆಲ್ ಅಂದ್ರೆ ಎಲ್ಲರಿಗೂ ಹೆಚ್ಚಿನ ಅಂಶ ಗೊತ್ತಿದೆ ಸಕಲೇಶ್ಪುರ. ಆ ಭಾಗದಲ್ಲಿ ಆ ರಸ್ತೆ ಹೈವೇಲಿ ನಿಂತ್ಕೊಂಡು ಮಧ್ಯ ರೋಡಲ್ಲಿ ಅಕ್ಕಿ ತಿನ್ನುತ್ತೆ. ಇದು ಯಾವಾಗ ಅಂತ ಹೇಳಿದ್ರೆ ಅದು ಕೂಡ ನಿಮ್ಗೆ ಮುಂದಕ್ಕೆ ಹೇಳ್ತೀನಿ ನಾನು. ಹಾಗೆ ಮತ್ತೆ ನಮ್ಮ ಈ ಮಕ್ನಾ ಅನ್ನೋದು ಈಗ ಮಾರ್ತಾಂಡ, ಇವತ್ತು ಅದಿಲ್ಲ, ನಮ್ಗೆ ನೆನಪು ಮಾತ್ರ ನೆನಪಿಸ್ಕೋಬೇಕಷ್ಟೇ. ಈಗ ಇದು ನಮ್ಮ ನೇರ್ಲುಕಟ್ಟೆ ಭಾಗದಲ್ಲಿ ಒಂದು ನಮ್ಮ ಸ್ನೇಹಿತರ ಮನೆ ಹತ್ರ ಹೋಗುತ್ತೆ ರಾತ್ರಿ ಹೊತ್ತು, ಕಿಟ್ಕೆನ ಮುರಿಯುತ್ತೆ. ಕಿಟ್ಕೆ ಯಾಕೆ ಮುರಿಯುತ್ತೆ, ಆ ಕಿಟ್ಕೆ ಪಕ್ಕದಲ್ಲೇ ಒಂದು ಹೆಣ್ಮಗಳು ಮಲಗಿರ್ತಾರೆ ರಾತ್ರಿ ಹೊತ್ತು. ಈ ಕಿಟ್ಕೆ ಮುರಿದ ಶಬ್ದಕ್ಕೆ ಏನ್ ಮಾಡ್ತಾರೆ, ನಿದ್ದೆಯಲ್ಲಿ ಗೊತ್ತಾಗಲ್ಲ, ಸೊಂಡ್ಲು ಒಳಗಡೆ ಹಾಕುತ್ತಿದ್ದು. ಸೊಂಡ್ಲು ಒಳಗಡೆ ಹಾಕಿದಾಗ ಕಿಟ್ಕೆಯಿಂದ ಇವರು ಕಿಟ್ಕೆ ಗ್ಲಾಸ್ ಎಲ್ಲ ಪುಡಿ ಆಗಿರುತ್ತೆ. ಸಡನ್ ಆಗಿ ಎದ್ದು ನೋಡಿದಾಗ ಆನೆ ಮುಖ ಕಾಣುತ್ತೆ. ಆ ಸೊಂಡ್ಲು ಹಾಕಿ ಏನ್ ಮಾಡುತ್ತೆ, ಚೆಕ್ ಮಾಡುತ್ತೆ ಈಗ ಏನಾದ್ರು ಪದಾರ್ಥ ಇದೆಯಾ ತಿನ್ನಕ್ಕೆ ಅಂತ. ಇವ್ರು ಅಲ್ಲೇ ಮಲಗಿದ ಕಾರಣ ಭಯಭೀತರಾಗಿರ್ತಾರೆ, ಹೆದರ್ ಬಿಡ್ತಾರೆ. ಆ ಹೆಣ್ಮಗಳು ಹೆದ್ರಿ ಎಷ್ಟೋ ದಿವಸ ಅವರು ಏನೋ ಒಂದು ಲೆವೆಲ್ಗೆ ಹೋಗಿರ್ತಾರೆ, ಬ್ರೈನ್ ಸ್ಟ್ರಕ್ ಆಗಿರುತ್ತೆ ಅವ್ರದ್ದು. ಆ ಮಟ್ಟಿಗೆ ಬಿದ್ದಿರ್ತಾರೆ. ಆದ್ರೆ ಜೀವಕ್ಕೇನು ಹಾನಿ ಆಗಿರಲ್ಲ, ಜೀವಕ್ಕೇನು ತೊಂದರೆ ಮಾಡಿರಲ್ಲ. ಆಮೇಲೆ ಅವ್ರು ಪಟಾಕಿ ಹೊಡೆದು ಓಡಿಸಿರ್ತಾರೆ. ಇದ್ರ ಕೆಲಸ ಏನಂತ ಹೇಳಿದ್ರೆ, ಮನೆಗಳ ಹತ್ರ ಬಂದು ಅಕ್ಕಿ ವಾಸನೆ ಬಂದ್ರೆ ಸಾಕು ಕಿಟ್ಕೆ ಮುರಿಯೋದು, ಬಾಗಿಲು ಮುರಿಯೋಕಂತ ಕೆಲಸ ಮಾಡ್ತಾ ಇತ್ತು. ಮತ್ತೆ ಇನ್ನೊಂದು ವಿಚಾರ ಎಲ್ರಿಗೂ ಮರ್ತಿರ್ಬೋದು, ಅದನ್ನ ನೆನಪಿಸ್ತೀನಿ ನಾನು. ಕಡೆಗರ್ಜೆ ಕೆಸ್ಕುಲಿ ಭಾಗ ಅಂತ ಕರಡಿ ಒಂದು ವಯಸ್ಸಾದ ಒಂದು ಕೂಲಿ ಕಾರ್ಮಿಕರು ಇರ್ತಾರೆ. ಆ ಒಂದು ಅಡಕೆ ತೋಟದಲ್ಲಿ ಏನ್ ದಾಳಿ ಮಾಡಕ್ ಹೋಗುತ್ತೆ, ಅದೇ ಒಂದು ಗ್ರಾಮದಲ್ಲಿ ನಮ್ಮ ಮಕ್ನಾ ಕಾಡಾನೆ ಮೊದಲನೇ ಬಾರಿ ಸೆರೆ ಆಗೋ ಮುಂಚೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಕಿಟ್ಕೆ ಬಾಗ್ಲು ಎಲ್ಲ ಮುರಿದಿರುತ್ತೆ, ಅದ್ರ ಮೇಲೆ ದಾಳಿ ಮಾಡಿರುತ್ತೆ ಮಕ್ನಾ. ಆ ದಾಳಿ ಮಾಡಿರೋ ಫೋರ್ಸಿಗೆ ಭಯಭೀತರಾಗ್ತಾರೆ. ಯಾಕಂತ ಹೇಳಿದ್ರೆ ದೊಡ್ಡ ಕಿಟ್ಕೆ, ದೊಡ್ಡ ಬಾಗ್ಲು ಮುರಿದಿರುತ್ತೆ. ಭತ್ತನ ಒಳಗಡೆಯಿಂದ ಭತ್ತನೂ ಕೂಡ, ಭತ್ತ ಸೀಸನ್ ಅಲ್ಲಿ ಹಳ್ಳಿಲಿ ಎಲ್ಲಿ ಭತ್ತ ಬೆಳಿತಾರೆ ಆ ಏರಿಯಾಕ್ ಹೋಗೋದು. ಆದ್ರೆ ಅಲ್ಲಿ ಎಲ್ಲಿ ಯಾವ ಮನೆಗೆ ಹೋಗಿತ್ತೋ ಅದೇ ಮನೆಯಲ್ಲಿ 2ನೇ ಬಾರಿ ಕೂಡ ಹೋಗುತ್ತದು. ಮೊದಲನೇ ಬಾರಿಗೆ ಮುರಿದಿರುತ್ತೆ, ಭತ್ತದ ಚೀಲ ಎಳ್ಕೊಂಡು ತಿಂದು ಹೋಗಿರುತ್ತೆ. ಅದ್ರ ನಂತರ ಏನ್ ಮಾಡ್ತಾರೆ, ಇಲಾಖೆಯವರು ಒಂದು ಕಡೆಗರ್ಜೆ, ಅದೇ ಸಂದರ್ಭದಲ್ಲಿ ಕಡೆಗರ್ಜೆ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು ಇಬ್ರು ಒಂದು ಎಸ್ಟೇಟ್ ನಲ್ಲಿ ಸಾವಾಗುತ್ತೆ ಆನೆ ತುಳಿತಕ್ಕೆ. ಅದು ಮಕ್ನಾನೆ ಒಂಟಿ ಕಾಡಾನೆ ಅಲ್ಲೇ ಓಡಾಡ್ತಿರೋದು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡಿ ಇದನ್ನ ಒಂದು ಸೆರೆ ಹಿಡಿಯುವಂತ ಕೆಲಸನೂ ಕೂಡ ಅರಣ್ಯ ಇಲಾಖೆಯವರು ಮಾಡ್ತಾರೆ. ಮಾಡಿದ ನಂತರ ಏನ್ ಮಾಡ್ತಾರೆ,
ನಮ್ಮ ಮಾದೇಶ್ವರ, ಬಂಡೀಪುರ ಮಾದೇಶ್ವರ ಬೆಟ್ಟಕ್ಕೆ ತಗೊಂಡೋಗಿ ಅಲ್ಲಿ ಆ ಕಾಡಿಗೆ ಸ್ಥಳಾಂತರ ಮಾಡ್ತಾರೆ. ಅಲ್ಲಿಯ ಅರಣ್ಯ ಪ್ರದೇಶಕ್ಕೆ ಮಕ್ನಾ ಕಾಡಾನೆನ ಸ್ಥಳಾಂತರ ಮಾಡ್ತಾರೆ. ಇದು ಮೊದಲನೇ ಮಕ್ನಾ ನಮ್ದು, ಫಸ್ಟ್ ಮಕ್ನಾ ಅಂತ. ಫಸ್ಟ್ ಆಗಿ ಮಕ್ನಾ ಅಂತ ಗುರ್ತಿಡ್ದಿದ್ದೆ ಇಲ್ಲಿಯವರು, ಮತ್ತೆ ಮಕ್ನಾ ಅಂತ ಗೊತ್ತಾಗಿದ್ದೆ ಆವಾಗ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಗುಡ್ಬೆಟ್ಟ, ನಮ್ಮ ಕಡೆಗರ್ಜೆ ಗುಡ್ಬೆಟ್ಟ ಎಸ್ಟೇಟ್ ನಲ್ಲಿ ಇದನ್ನ ಸೆರೆ ಹಿಡಿದು ಕಾರ್ಯಾಚರಣೆ ಮಾಡಿ ತಗೊಂಡೋಗಿ ಲಾರಿಲಿ ಅಲ್ಲೋಗಿ ಬಿಟ್ಟ ನಂತರ 6 ತಿಂಗಳ ನಂತರ ಮತ್ತೆ ವಾಪಸ್ಸು ನಮ್ಮ ಸಕಲೇಶ್ಪುರ ಭಾಗಕ್ಕೂ ಬರುತ್ತೆ. ಇದು ಒಂದು ಮಕ್ನಾ ಕಾಡಾನೆಯ ಒಂದು ಬುದ್ಧಿಶಕ್ತಿ. ಯಾಕಂತ ಹೇಳಿದ್ರೆ, ಅಡ್ಕ ಬಡ್ಕ ಅನ್ನೋ ಒಂದು ಕಾಡಾನೆ ಇತ್ತು. ಅಡ್ಕ ಬಡ್ಕ ಅನ್ನೋದು ಈಗ ಸಕ್ಕರೆ ಬೈಲಲ್ಲಿ ಇದೆ, ಪಳಗ್ತಾ ಇದೆ. ಸ್ವಲ್ಪ ಅದರ ಆರೋಗ್ಯನೂ ಕೂಡ ಏರುಪೇರು ಇದೆ ಅಂತ, ಕಾಲಿಗೆ ಸ್ವಲ್ಪ ಗಾಯ ಇದೆ ಅಂತಾನು ಕೇಳ್ಪಟ್ಟೆ. ಆದ್ರೆ ಚೆನ್ನಾಗಿದೆ. ಆದ್ರೆ ಆ ಕಾಡಾನೆನ ಇಲ್ಲಿ ಸೆರೆ ಹಿಡಿದು, ಎಲ್ಲಿ ಮಗ್ಗೆ ಭಾಗದಲ್ಲಿ ಸೆರೆ ಹಿಡಿದು ತಗೊಂಡೋಗಿ ಭದ್ರಾ ಅರಣ್ಯ ಪ್ರದೇಶಕ್ಕೆ ಬಿಟ್ರು ಇಲಾಖೆಯವರು. ಅದ್ರ ನಂತರ ಅದೇನ್ ಮಾಡ್ತು, ರೇಡಿಯೋ ಕಲರ್ ಹಾಕಿ ಬಿಟ್ಟ ನಂತರ ಅಲ್ಲಿ ಇಲ್ಲಿಗೆ ಬರಕ್ಕೆ, ಹಾಸನ ಜಿಲ್ಲೆ ಬೇಲೂರು ತಾಲೂಕಿಗೆ ಬರಕ್ ಗೊತ್ತಾಗ್ದಲೆ ಉಡುಪಿ ಡಿಸ್ಟಿಕ್ ವರೆಗೆ ಹೋಯ್ತು. ಉಡುಪಿ ಡಿಸ್ಟಿಕ್ ಅರಣ್ಯ ಪ್ರದೇಶಕ್ಕೆ ಹೋಯ್ತು. ಎಲ್ಲೋ 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 ಸುತ್ತಾಡ್ಕೊಂಡು ಎಲ್ಲೆಲ್ಲೋ ಹೋಗಿ ಗಾಬರಿಗೊಂಡು, ಅಲ್ಲಿಯ ಒಂದು ಜನರು ಕೂಡ ಗಾಬರಿಗೊಂಡು ಭಯಭೀತರಾಗಿ ಮತ್ತೆ ಅದನ್ನ ಸೆರೆ ಹಿಡಿದು ಪಳಗ್ಸಕ್ಕೆ ದುಬಾರಿಗೆ ತಗೊಂಡೋದ್ರು, ಸಕ್ಕರೆಬೈಲು ಆನೆ ಶಿಬಿರಕ್ಕೆ ತಗೊಂಡು ಹೋದ್ರು. ಆದ್ರೆ ಈ ಮಕ್ನಾ ಕಾಡಾನೆ ಬಂಡೀಪುರ ಮಾದೇಶ್ವರ ಬೆಟ್ಟದಿಂದ ಎಲ್ಲೆಲ್ಲೋ ಹೋಗಿ ಪಾಸ್ ಆಗಿ ಲಾಸ್ಟಿಗೆ ಕೊಡಗಿಗೆ ಬಂದು, ಕೊಡಗಿನಿಂದ ಮತ್ತೆ ಸಕಲೇಶ್ಪುರಕ್ಕೆ 4ರಿಂದ 5 ತಿಂಗಳಲ್ಲಿ ಸಕಲೇಶ್ಪುರ ರೀಚ್ ಆಗಿತ್ತಿದು. ಇದು ಒಂದು ಮಕ್ನಾ ಕಾಡಾನೆಯ ಒಂದು ಬುದ್ಧಿಶಕ್ತಿ. ಮತ್ತೆ ಅದರ ವಾಸನೆ, ಅದರ ಒಂದು ಲೊಕೇಶನ್ ಯಾವ ರೀತಿ ಅಂದ್ರೆ, ನಾನು ಯಾವ ರೂಟಲ್ಲಿ ಹೋಗ್ಬೇಕಂತ ಅಷ್ಟು ಒಂದು ಬುದ್ಧಿವಂತಿಕೆನ ಓಡಿಸಿ ಅದು ವಾಪಸ್ ಬಂದಿದ್ದು ಎಲ್ರಿಗೂ ಒಂದು ಕುತೂಹಲ ತಂದಿತ್ತು. ಏನ್ ಈ ತರ ಆನೆ ಇದು ಮತ್ತೆ ವಾಪಸ್ ಬಂತಲ್ಲ ಅಂತ. ಮತ್ತೆ ವಾಪಸ್ ಬಂದು ಬೆಂಗಳೂರು ಹೋಗೋ ಹಿಂದೆ ಹೇಳ್ದಂಗೆ ಅದೇ ಹೈವೇಲಿ ಕೊಳ್ಳಳ್ಳಿ ಗ್ರಾಮದಲ್ಲಿ ಆ ಹೊಸೂರ್ ಹೋಟೆಲ್ ಪಕ್ಕದಲ್ಲಿ ಬರುತ್ತೆ ಆ ಗ್ರಾಮ. ಅಲ್ಲಿ ಒಂದು ದಿನಸಿ ಅಂಗಡಿಲಿ ಅಕ್ಕಿ ಮೂಟೆನ ತಗೊಂಡು ತಿಂದು ಅದ್ರ ನಂತರ ಏನಾಗುತ್ತೆ, ನಮ್ಮ ಕೆಸ್ಕೂಲಿ ಗ್ರಾಮಕ್ಕೆ ಮತ್ತೆ ಎಂಟ್ರಿ ಆಗುತ್ತೆ. ಕೆಸ್ಕೂಲಿ ಗ್ರಾಮಕ್ಕೆ ಎಂಟ್ರಿ ಆಗಿ ಹೋದ್ ಸತಿ ಯಾವ ಮನೆನ ಬಾಗ್ಲು ಕಿಟಕಿ ಮುರಿದಿತ್ತೋ ಅದೇ ಮನೆಗೆ ಮತ್ತೆ ಮುರಿಯುತ್ತೆ, ಮತ್ತೆ ಹೊಡೆದಾಕುತ್ತೆ. ಮತ್ತೆ ಭತ್ತದ ಮೂಟೆನ ತಗೊಂಡು ತಿಂದು ಅದೇ ಮನೆಗೆ, ಮತ್ತೆ ಬೇರೆ ಯಾರ ಮನೆಗೂ ಅದು ದಾಳಿ ಮಾಡಲ್ಲ, ಅದೇ ಮನೆಗೆ ದಾಳಿ ಮಾಡಿ ಮತ್ತೆ ತಿನ್ನುತ್ತೆ. ಅದಾದ ನಂತರ ಇಲಾಖೆಯವರು ಏನ್ ಮಾಡ್ತಾರೆ, ತಕ್ಷಣ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಇದನ್ನ ಬಿಟ್ರೆ ಆಗಲ್ಲ, ಇದು ಎಲ್ಲರ ಮೇಲೆ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದೆ, ಭತ್ತ ಅಕ್ಕಿನ ತಗೊಂಡು ತಿಂತಾ ಇದೆ ಅಂತ ಹೇಳ್ಬಿಟ್ಟು ರೇಡಿಯೋ ಕಾಲರ್ ಅಂತೂ ಇತ್ತು. ಅದಾದ ನಂತರ ಆ ಕಾಡನ್ನ ಲೊಕೇಶನ್ ಟ್ರ್ಯಾಕ್ ಅಲ್ಲೇ ಇದ್ರು. ಟ್ರ್ಯಾಕ್ ಮಾಡ್ತಾ 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 ಲಾಸ್ಟಿಗೆ ನಮ್ಮ ಹೊಸೂರು ಹಲ್ಸುಲ್ಗೆ ಭಾಗ, ಹೊಸೂರು ಎಸ್ಟೇಟ್ ಇರುತ್ತೆ IBCದು, ಆ ಒಂದು ಹಲ್ಸುಲ್ಗೆ ಭಾಗದಲ್ಲಿ ಈ ಒಂದು ಕಿರಳ್ಳಿ ಹಲ್ಸುಲ್ಗೆ ಆ ಮಧ್ಯ ಬರುತ್ತೆ. ಆ ಜಾಗದಲ್ಲಿ ಏನ್ ಮಾಡ್ತಾರೆ, ಈ ನಮ್ಮ ಮಕ್ನಾ ಕಾಡಾನೆನ 2ನೇ ಬಾರಿ ಸೆರೆ ಹಿಡಿತಾರೆ ನಮ್ಮ ಅಭಿಮನ್ಯು ಅಂಡ್ ಟೀಮ್. ನೀವು ಎಲ್ಲಾ ವಿಡಿಯೋಗಳಲ್ಲಿ ನೋಡಿರ್ಬೋದು, ಅಭಿಮನ್ಯು ಬೆರೆಸ್ಕೊಂಡು ಹೋಗಿ ಅದ್ರ ಬಾಲನ ಬಾಯಿಲ್ ಕಚ್ಚಿಡಿಯುತ್ತೆ. ಅದು 2ನೇ ಸತಿ ಕಾರ್ಯಾಚರಣೆ ಇದೇ ಮಕ್ನಾ ಕಾಡಾನೆನ ಸೆರೆ ಹಿಡಿದಿರೋ ಸಂದರ್ಭ. ಅದೆಲ್ಲಾ ಕಡೆ ವೈರಲ್ಲೂ ಕೂಡ ಆಗಿತ್ತು ತುಂಬಾ ವಿಡಿಯೋ. ಅದು ಅಭಿಮನ್ಯು ಒಂಥರ ಒಂದು ಫಾಲೋ ಮಾಡ್ಕೊಂಡು ಹೋಗಿ ಡಾಟ್ ಆಗಿರ್ಲಿಲ್ಲ. ಡಾಟ್ ಆದ ನಂತರ ಓಡ್ತಾ ಇದ್ದ ಸಂದರ್ಭದಲ್ಲಿ ಹಿಂದೆನೆ ಓಡೋಗಿ ಅದರ ಬಾಲನ ಕಚ್ಚಿಡಿಯುತ್ತೆ ಬಾಯಿಲಿ ನಮ್ಮ ಅಭಿಮನ್ಯು, ಕಿಂಗ್ ಅಭಿಮನ್ಯು. ಅದರ ಒಂದು ಕಾರ್ಯಾಚರಣೆನೇ ಒಂದು ರೋಚಕ ಬಿಡಿ, ನಮ್ಮ ಅಭಿಮನ್ಯು ಇದ್ರೆ ಅಂತೂ. ಈ ಒಂದು ಮಕ್ನಾ ಕಾಡಾನೆನ ಸೆರೆ ಹಿಡಿತಾರೆ. ಸೆರೆ ಹಿಡಿದ ನಂತರ ಈ ದುಬಾರೆಗೆ ತಗೊಂಡೋಗಿ ಪಳಗಿಸ್ತಾರೆ ನಮ್ಮ ಮಕ್ನಾ ಕಾಡಾನೆನ. ಪಳಗಿಸಿದ ನಂತರ ತುಂಬಾ ಬೇಗ ಇದು ಪಳಗುತ್ತೆ, ತುಂಬಾ ಬೇಗ ಇದು ಬುದ್ಧಿ ಕಲಿಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾರ ಬಾಯಿಲು ಮಾರ್ತಾಂಡ ಅಂತ. ಮತ್ತೆ ನಮ್ಮ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ 2 ಕಾರ್ಯಾಚರಣೆಯಲ್ಲಿ ಇದು ಭಾಗಿಯಾಯಿತು ಅಂತಾನು ನಾನು ಕೇಳ್ಪಟ್ಟೆ. ತುಂಬಾ ಖುಷಿ ತಂತು ನಮ್ಗೆ. ಯಾಕಂತ ಹೇಳಿದ್ರೆ, ಮಕ್ನಾ ಅನ್ನೋದು ದಂತ ಇರಲ್ಲ, ಇದಕ್ಕೆ ದಂತ ಇಲ್ದಲೆ ಹೋದ್ರು ತುಂಬಾ ಅಗ್ರೆಸಿವ್ ಆಗಿರುತ್ತೆ, ಶಕ್ತಿಶಾಲಿ ಆಗಿರುತ್ತೆ. ಆದ್ರೂ ಕೂಡ ಇವತ್ತು ಕಾರ್ಯಾಚರಣೆಯಲ್ಲೂ ಭಾಗಿಯಾಯಿತು, ಯಾರಿಗೂ ಏನು ತೊಂದರೆ ಕೊಡ್ತಾ ಇರ್ಲಿಲ್ಲ. ಪಳಗಿದ್ಮೇಲೆ ತುಂಬಾ ಚೆನ್ನಾಗಿ ಕಾರ್ಯ ನಿರ್ವಹಿಸ್ತಿತ್ತು. ಮಕ್ನಾ ಕಾಡಾನೆ ಇನ್ನೂ ಇರ್ಬೇಕಿತ್ತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪ್ರವಾಸಿಗರಿಗೂ ಕೂಡ ಬಂದ್ರೆ ಒಂದು ಮನೋರಂಜನೆ, ನೋಡೋದು, ಆನೆ ಹತ್ರ ಆಟ ಆಡೋದು, ಇದ್ ಮಾಡೋದಿಲ್ಲ. ಈ ತರ ಒಂದು ಘಟನೆ ಆಗಿದ್ದು ತುಂಬಾ. ಮತ್ತೆ ಏನಂದ್ರೆ, ಆ ಯುವತಿನೂ ಸಾವನ್ನಪ್ಪಿದ್ರು. ಇವತ್ತು ನಮ್ಮ ಮಕ್ನಾ ಕಾಡಾನೆನು ಇವತ್ತಿನ ಮಟ್ಟಿಗೆ ಇದರ ಒಂದು ನೆನಪು, ಇವತ್ತು ಅದರ ಒಂದು ಸಾವಾಯ್ತು. ಅದು ತುಂಬಾ ಎಲ್ರಿಗೂ ಬೇಸರ. ಅದು ಆನೆ ಪ್ರೇಮಿಗಳಾಗ್ಲಿ, ಮತ್ತೆ
ತುಂಬಾ ಜನ ಅಭಿಮಾನಿಗಳಿದ್ದಾರೆ, ತುಂಬಾ ಜನ ಪ್ರವಾಸಕ್ಕೆ ಬಂದವರಿದ್ದಾರೆ. ಈ ಮಾರ್ತಾಂಡ ಆನೆ ಸಾವಾಗಿದ್ದು ತುಂಬಾ ಒಂದು ದುಃಖ ಪಡ್ತಾ ಇದ್ದಾರೆ ಜನ. ಮತ್ತೆ ಆ ಮಹಿಳೆನೂ ಕೂಡ ಸಾವಾಗಿ ಮತ್ತೆ ಅವರ ಒಂದು ಅಂಗಂಗ ದಾನ ಮಾಡ್ತೀನಿ ಅಂತ ಪತಿರಾಯ ಅವರ ಒಂದು ಏನ್ ಪತ್ನಿ ಸಾವಾಯ್ತು, ಎಲ್ಲಾ ದಾನ ಮಾಡ್ಬೇಕು ಅಂತ ಹೇಳಿ ಆ ಒಂದು ಮನ್ಸಲ್ಲಿ ಯೋಚನೆ ಮಾಡಿದ್ರಂತೆ. ಆದ್ರೆ ಲಾಸ್ಟಿಗೆ ಕಣ್ ಮಾತ್ರ ಕೊಡ್ಬೋದು, ಬಾಕಿ ಅಂಗ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟರ್ಗಳು ಹೇಳಿದ್ರಂತೆ. ಅದಾದ ನಂತರ ಅವರ ಕಣ್ಣನ್ನು ಕೂಡ ಕಣ್ಣೀರಲ್ಲೂ ಕಣ್ಣು ದಾನ ಮಾಡಿದ್ದು ಅಂತ ಹೇಳ್ಬಿಟ್ಟು ಒಂದು ಇದಿದೆ. ಆ ತರ ಒಂದು ಆ ದುಃಖದಲ್ಲೂ ಕೂಡ ಇವತ್ತು ಒಬ್ರು ಮನೆಗೆ ಬೆಳಕಾಗುವಂತ ಕೆಲ್ಸನ ಇವತ್ತು ಅವ್ರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾರಿಗ್ ಕಣ್ಣೀರಲ್ವೋ ಇವ್ರ ಕಣ್ಣು ಅವ್ರಿಗೆ ಹೋಗುತ್ತೆ. ಅಂದ್ರೆ ಇನ್ನೂ ಪ್ರಪಂಚ ನೋಡುವಂತಹ ಒಂದು ಈ ಅವರ ಪತಿಯಿಂದ ಇವತ್ತು ಅವಕಾಶ ಸಿಕ್ಕಿದೆ ಅವರಿಗೂ ಕೂಡ. ಆದ್ರೆ ದೇಹ ಈ ಲೋಕದಲ್ಲಿ ಇರಲ್ಲ. ಅದೊಂದು ತುಂಬಾ ದುಃಖ. ಯಾಕಂದ್ರೆ ತುಂಬಾ ದೂರದಿಂದ ಪ್ರವಾಸಕ್ಕಂತ ನಮ್ಮ ಕರ್ನಾಟಕಕ್ಕೆ ಬಂದಿದ್ರು. ಅದನ್ನು ಕೂಡ ನಮ್ಮ ಸಾಕಾನೆಗಳು, ದುಬಾರಿಯ ಸಾಕಾನೆಗಳು ಅಂದ್ರೆ ದಸರಾ ನೋಡೋದಾಗ್ಲಿ, ಇದೆಲ್ಲ ಇಡೀ ದೇಶದಲ್ಲಿ, ದೇಶ ವಿದೇಶದಲ್ಲೂ ಕೂಡ ನಮ್ಮ ಇಲ್ಲಿ ಹಾಕುವಂತ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಮಾಧ್ಯಮಗಳಾಗಿರ್ಬೋದು, ಎಲ್ಲಾರ ಒಂದು ಚಾನಲ್ಗಳಲ್ಲಿ ಎಲ್ಲೋ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅದನ್ನ ಖುಷಿಯಿಂದ ನೋಡ್ತಾ ಇರ್ತಾರೆ. ಯಾವುದೇ ಚಾನಲ್ಗಳು ನೋಡಲ್ಲ. ಈ ಒಂದು ಹಾಕಿದ್ರೆ ಆನೆ ವಿಚಾರ ಏನಾದ್ರು ಹಾಕಿದ್ರೆ ಎಲ್ಲೋ ಕೂತ್ಕೊಂಡು ನೋಡಿ ಅಲ್ಲಿಂದ ಕಾಮೆಂಟ್ಗಳನ್ನ ಹಾಕ್ತಾರೆ. ಇದೊಂದು ಒಂದು ಕಪ್ಪು ಚುಕ್ಕೆ ಬಂದಿದ್ದು. ಇನ್ನು ಮುಂದೆ ಈ ತರ ಘಟನೆಗಳು ನಡಿಬಾರ್ದು. ಎಲ್ರೂ ಕೂಡ ನಮ್ಮ ಸಾರ್ವಜನಿಕರು ಕೂಡ, ಅಭಿಮಾನಿಗಳು ಕೂಡ, ಆನೆ ಪ್ರೇಮಿಗಳು ಕೂಡ ಇನ್ಮುಂದೆ ಆದ್ರೂ ಎಚ್ಚರಿಕೆಗೊಂಡು ಕಾಡಾನೆ ಕೈಲಿ ಆಗಿರ್ಬೋದು, ಸಾಕಾನೆ ಕೈಲಿ ಆಗಿರ್ಬೋದು, ದೂರದಿಂದ ನೋಡಿ ನಾವು ಖುಷಿ ಪಡೋದೇ ಲೇಸು ಅನ್ನೋದು ಇದೊಂದು ಉದಾಹರಣೆ ಆಗಿದೆ ಕಿರಣ್. ನಿಜ ಸರ್. ಈಗ ನೀವು ಹೇಳಿದ್ರಿ ಅವರು ಹಸ್ಬೆಂಡ್ ಕಣ್ ದಾನ ಮಾಡಿದ್ರು ಅಂತ ಅವ್ರ ವೈಫ್ದು. ಅದು ಒಂಥರ ಗ್ರೇಟ್. ಯಾರಿಗೂ ಆ ಮನೋಭಾವ ಬರಲ್ಲ. ಈಗ ಇಲ್ಲೇ ನಮ್ಮ ಭಾಗದಲ್ಲೇ ಎಷ್ಟೊಂದ್ ಜನ ಸತ್ರು ಏನೂ ದಾನ ಮಾಡಲ್ಲ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಕೂಡ ಕಣ್ ದಾನ ಮಾಡಿದ್ದಾರೆ. ಆದ್ರೆ ಅವರು ಆ ಇನ್ಸಿಡೆಂಟ್ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನು ಆ ಟೈಮಲ್ಲಿ ಕೈ ಕಾಲೇ ಅಲ್ಲಾಡಲ್ಲ ಬೇರೆಯವ್ರಿಗೆ. ಅವರು ನಮ್ಮ ಚೆನ್ನೈಯಿಂದ ಬಂದು ಅವ್ರ ಹೆಂಡತಿನ ಇಲ್ಲಿ ಕಳ್ಕೊಂಡ್ರು ಕೂಡ ಇಲ್ಲೇ ನಮ್ಮ ಸ್ಥಳೀಯ ಆಸ್ಪತ್ರೆಯಲ್ಲಿ ಇದ್ರು ಕೂಡ ಅವರು ಕಣ್ದಾನ ಮಾಡಿದ್ರಂದ್ರೆ ಅವ್ರು ನಿಜವಾಗ್ಲೂ ನಮ್ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಗ್ರೇಟ್ ವ್ಯಕ್ತಿ ಅವರು. ಇವಾಗ ಅವರಿಗೆ ಕೃತಜ್ಞತೆನೂ ಸಲ್ಲಿಸ್ಬೇಕು, ದುಃಖನೂ ಪಡಬೇಕು. ಮತ್ತೆ ಅವರ ಈ ಒಂದು ಕೆಲ್ಸಕ್ಕೆ ಎಲ್ರೂ ನಾವು ಅವ್ರಿಗೆ ಸಲಾಂ ಮಾಡ್ಬೇಕು ಅನ್ನೋದೇ ನಮ್ಮ ಒಂದು ಮಾತಿದೆ ಕಿರಣ್. ಯಾಕಂತ ಹೇಳಿದ್ರೆ ಈಗ ಅದೇ ಜಾಗದಲ್ಲಿ ನಾನ್ ಇರ್ತಾ ಇದ್ರು ಆತರ ಮಾಡ್ತಾ ಇದ್ನೋ ಇಲ್ವೋ ಅನ್ನೋದು ನಮ್ಮ ಮನ್ಸಲ್ಲಿ ಹುಟ್ಟುತ್ತೆ. ಆದ್ರೆ ಒಂದು ನಿಜವಾಗ್ಲೂ ಅವ್ರು ಗ್ರೇಟ್ ಇದಾರೆ ಕಿರಣ್.